ತಮಿಳುನಾಡು ಜನರ ಮನಗೆದ್ರು ನಂಬರ್ ಗೆಲ್ಲದ ವಿಜಯ್ ಎನ್ನುವಂತಾಗಿದೆ. ದಳಪತಿ ವಿಜಯ್ ಸಿಎಂ ಆಗುವ ಹಾದಿ ಮತ್ತಷ್ಟು ಕಠಿಣವಾಗ್ತಾ ಇದೆ. ಬಹುಮತ ಸಾಬೀತುಪಡಿಸಲು ಗವರ್ನರ್ನಿಂದ ಈಗಾಗಲೇ ಸೂಚನೆಯನ್ನ ಹೊರಡಿಸಲಾಗಿದೆ. ತಮಿಳುನಾಡು ಜನರ ಮನಗೆದ್ರು ಸಹ ನಂಬರ್ ಗೆಲ್ಲಲಿಲ್ಲ ವಿಜಯ್. ದಳಪತಿ ವಿಜಯ್ ಸಿಎಂ ಆಗುವಂತಹ ಹಾದಿ ಮತ್ತಷ್ಟು ಕಠಿಣವಾಗ್ತಾ ಇದೆ. ಟಿವಿಕೆಗೆ ಕಾಂಗ್ರೆಸ್ನ 5 ಶಾಸಕರಿಂದಷ್ಟೇ ಬೆಂಬಲ ಸಿಕ್ಕಿರೋದು. ಇನ್ನು 6 ಮಂದಿ ಶಾಸಕರ ಕೊರತೆಯಲ್ಲಿರುವಂತಹ ದಳಪತಿ ವಿಜಯ್ ಇದೀಗ ಇನ್ನು ನಾಳೆ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮ ಮುಂದೂಡಲಾಗುತ್ತಾ ಎಂಬ ಪ್ರಶ್ನೆ ಬರ್ತಾ ಇದೆ. ಪ್ರಮಾಣ ವಚನ ಕಾರ್ಯಕ್ರಮ ಡೌಟ್ ಎಂದು ಹೇಳಲಾಗ್ತಾ ಇದೆ. ತಮಿಳುನಾಡು ಜನರ ಮನಗೆದ್ರು ಸಹ ಇದೀಗ ನಂಬರ್ ಸಿಕ್ಕಿಲ್ಲ. ಸರ್ಕಾರ ರಚನೆಗೆ ಕನಿಷ್ಠ 118 ಸೀಟು ಬೇಕೇ ಬೇಕಾಗಿರುತ್ತೆ. ಆದರೆ ದಳಪತಿ ವಿಜಯ್ಗೆ ಇದೀಗ ಸಿಎಂ ಆಗುವಂತಹ ಹಾದಿ ಕಠಿಣವಾಗಿದೆ. ಕಾಂಗ್ರೆಸ್ನಿಂದ 5 ಸೀಟು ಸಿಕ್ಕರೆ ಒಟ್ಟು 108 ಪ್ಲಸ್ 5 113 ಆಗಲಿದೆ. ಆದರೆ ಬಹುಮತಕ್ಕೆ ಇನ್ನೂ 5 ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದೀಗ ಒಂದ್ ಕಡೆ ಟೆನ್ಷನ್ ಆಗಿರೋದು ವಿಜಯ್ಗೆ. ಟಿವಿಕೆ ಪ್ರಕಾರ ಇನ್ನೂ 4 ಪಕ್ಷಗಳ ಬೆಂಬಲವಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇನ್ನು 6 ಶಾಸಕರ ಕೊರತೆಯಲ್ಲಿದ್ದಾರೆ ದಳಪತಿ ವಿಜಯ್. ಇದೀಗ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ ಇಲ್ವಾ ಎಂಬ ಪ್ರಶ್ನೆ ಶುರುವಾಗಿರೋದು. ಇದೀಗ ವಿಜಯ್ನ ನೆಕ್ಸ್ಟ್ ಪ್ಲಾನ್ ಏನಿರುತ್ತೆ? ಖಂಡಿತವಾಗ್ಲೂ ಸುದೀಪ್, ಈಗ ಮುಖ್ಯವಾಗಿ ಸಾಕಷ್ಟು ಬೆಳವಣಿಗೆಗಳಿಂದ ಕೂಡಿದ ತಮಿಳುನಾಡು ರಾಜಕೀಯ. ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇರುವಂತದ್ದು ನಾವು ಗಮನಿಸಿದ್ದೀವಿ. ಈಗಾಗಲೇ ನಟ ವಿಜಯ್ ಅವರು ಟಿವಿಕೆ ಪಕ್ಷದ ನಾಯಕರಾಗಿ ದೊಡ್ಡ ಪಕ್ಷವಾಗಿ ಗೆದ್ದಿದ್ದಾರೆ 108 ಕ್ಷೇತ್ರದಲ್ಲಿ. ಇವತ್ತು ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಗವರ್ನರ್ ಕೂಡ ಸ್ಪಷ್ಟವಾಗಿ ಕೇಳಿದ್ದಾರೆ 118 ಶಾಸಕರ ಬೆಂಬಲ ಎಲ್ಲಿದೆ ಅನ್ನೋ ಪ್ರಶ್ನೆ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ನಟ ವಿಜಯ್ ಅವರ ಬಳಿ ಇರುವಂತದ್ದು 108 ಶಾಸಕರು ತಮ್ಮ ಪಕ್ಷದ ಶಾಸಕರು, 5 ಜನ ಕಾಂಗ್ರೆಸ್ ಶಾಸಕರು ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ 2 ಪ್ರತಿಯನ್ನ ಅಲ್ಲಿ ಸಹಿ ಮಾಡಿದಂತ ಪ್ರತಿಯನ್ನ ಈಗಾಗಲೇ ಗವರ್ನರ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ ನಟ ವಿಜಯ್ ಅವರು. ಅಲ್ಲಿ 108 ಪ್ಲಸ್ 5 113 ಆಗತ್ತೆ. ಇನ್ನು 6 ಜನ ಶಾಸಕರ ಅಗತ್ಯ ಇದೆ. ಹಾಗಾಗಿನೇ 6 ಜನ ಶಾಸಕರು ಯಾರು ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂತದ್ದು. ಒಂದ್ ಕಡೆ ನಟ ವಿಜಯ್ ಅವರು 2 ದಿನಗಳಿಂದನೂ ಕೂಡ 6 ಜನ ಶಾಸಕರನ್ನ ಇಲ್ಲೊಂದ್ ಕಡೆ ಸೆಳೆಯುವಂತ ನಿಟ್ಟಿನಲ್ಲಿ ತಮ್ಮದೇ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನಟ ವಿಜಯ್ ಅವರಿಗೆ ಬೆಂಬಲಕ್ಕೆ ಎಲ್ಲೊಂದ್ ಕಡೆ ಬೆಂಬಲ ಸೂಚಿಸುವಂತ ನಿಟ್ಟಿನಲ್ಲಿ ಆ ಒಂದು ಶಾಸಕರು ಮುಂದಾಗ್ತಾ ಇಲ್ಲ. ಎಡಪಕ್ಷದ ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದ್ರು ಕೂಡ ಅವರು ಏನು NDA ಮತ್ತೆ ADMK ಮೈತ್ರಿಯಲ್ಲಿ ಇರತಕ್ಕಂತ ಒಂದು ಕಾರಣಕ್ಕೋಸ್ಕರವಾಗಿ ಮತ್ತೆ DMK ಜೊತೆ ಮೈತ್ರಿಯಲ್ಲಿ ಇರ್ತಕ್ಕಂತ ಕೆಲ ಪಕ್ಷೇತರ ಶಾಸಕರು ಏನಿದ್ದಾರೆ ಅವರು ಕೂಡ ಆ ಮೈತ್ರಿಯನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಹಿಂದೇಟನ್ನ ಆಗ್ತಾ ಇದ್ದಾರೆ. ಹಾಗಾಗಿನೇ ಎಲ್ಲೋ ಒಂದ್ ಕಡೆ ನಾಳೆ ಈಗಾಗಲೇ ಗವರ್ನರ್ ಅವರು ಈಗ ಏನು ತಿರಸ್ಕಾರವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಪದಗ್ರಹಣ ಕಾರ್ಯಕ್ರಮವನ್ನ ನಾಳೆ ಮಾಡಬೇಕಾಗಿತ್ತು ನಟ ವಿಜಯ್ ಅವರು. ಈಗಾಗಲೇ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಅಂತಿಮವಾಗಿ ಗವರ್ನರ್ ಅವರು 118 ಶಾಸಕರ ಬೆಂಬಲ ಕೇಳಿದ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ನಟ ವಿಜಯ್ ಅವರು ಉತ್ತರ ಕೊಡದೇ ಇರತಕ್ಕಂತ ಸಂದರ್ಭದಲ್ಲಿ ಈಗ ಎಲ್ಲೋ ಒಂದ್ ಕಡೆ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಗವರ್ನರ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹಾಗಾಗಿ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ತಮಿಳುನಾಡು ರಾಜ್ಯಕ್ಕೆ ಏನಾಗುತ್ತೆ ಅನ್ನೋದು. ಮತ್ತೆ ನಟ ವಿಜಯ್ ಅವರು 6 ಜನ ಶಾಸಕರ ಎಲ್ಲಿಂದ ತರ್ತಾರೆ ಅನ್ನುವಂಥದ್ದು ಬಹುಶಃ ಬೇರೆ ಬೇರೆ ರೀತಿಯಾದ, ಅಂದ್ರೆ ಈಗಾಗಲೇ ಸಾಮಾನ್ಯವಾಗಿ ಮೈತ್ರಿ ಸರ್ಕಾರ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕುದುರೆ ವ್ಯಾಪಾರವನ್ನು ಸಾಕಷ್ಟು ಕೂಡ ನೋಡಿದ್ದೀವಿ. ಅದೇ ರೀತಿಯಾಗಿ ಕೂಡ ತಮಿಳುನಾಡು ಕೂಡ ಆಗ್ಬೋದಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಹಾಗಾಗಿನೇ 6 ಜನ ಶಾಸಕರು ಯಾರು ಅನ್ನುವಂಥದ್ದು. ಮತ್ತೊಂದ್ ಕಡೆ ADMK ಕೆಲ ಶಾಸಕರನ್ನು ಕೂಡ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಆದ್ರೆ ADMK ಶಾಸಕರು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇವ್ರ ಜೊತೆಗೆ ಅಂದ್ರೆ ಏನು ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸ್ತಾ ಇರುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ. ಮತ್ತೆ DMK ಶಾಸಕರು ಕೂಡ ಇಲ್ಲೊಂದ್ ಕಡೆ ಅವರು ಕೂಡ ನಾಳೆ ಸಭೆಯನ್ನು ಕೂಡ ಕರೀತಾ ಇದ್ದಾರೆ. ಹಾಗಾಗಿನೇ ಒಂದ್ ಕಡೆ DMK ಮತ್ತೊಂದ್ ಕಡೆ ADMK ಶಾಸಕರು ಪ್ರತ್ಯೇಕ ಸಭೆಯನ್ನ ಮಾಡಿದರೆ, ಮತ್ತೊಂದ್ ಕಡೆ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ನಟ ವಿಜಯ್ ಅವರು ಉಳಿದಿರ್ತಕ್ಕಂಥ 6 ಜನ ಶಾಸಕರ
ಬೆಂಬಲಕ್ಕಾಗಿ ಈಗ ತಮ್ಮದೇ ಆದಂತ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯತಂತ್ರ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಇದ್ರ ನಡುವೆ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರು, ತಮಿಳುನಾಡು ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರು ನಾಳೆ ಕೇರಳ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಹೀಗಾಗಿ ನಾಳೆ ಕೇರಳ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ತಮಿಳುನಾಡಲ್ಲಿ ಇಲ್ಲದೆ ಇರುವಂತದ್ದು ಕೂಡ ಸಾಧ್ಯತೆ ಇದೆ. ಹಾಗಾಗಿನೇ ಗವರ್ನರ್ ಇಲ್ದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾಳೆ ಪದಗ್ರಹಣ ಕಾರ್ಯಕ್ರಮ ಕೂಡ ಅನುಮಾನ ಆಗಿದೆ. ನಾಡಿದ್ದು ಏನಾದ್ರು 6 ಜನ ಶಾಸಕರು ಏನಾದ್ರು ಸಿಕ್ತು ಅಂತಂದ್ರೆ, ಬೆಂಬಲ ಸಿಕ್ತು ಅಂತಂದ್ರೆ, 118 ಶಾಸಕರ ಮ್ಯಾಜಿಕ್ ನಂಬರ್ ತಲುಪ್ತು ಅಂತಂದ್ರೆ ಬಹುಶಃ ನಾಳೆ ಬಿಟ್ಟು ನಾಡಿದ್ದು ಪದಗ್ರಹಣ ಕಾರ್ಯಕ್ರಮಕ್ಕೆ ಏನಾದ್ರು ನಟ ವಿಜಯ್ ಅವರು ಒಂದು ಪ್ಲಾನ್ ಅನ್ನ ಮಾಡಬಹುದಾ ಅನ್ನೋ ಚರ್ಚೆ ಈಗ ಶುರುವಾಗಿರುವಂತದ್ದು. ಸುದೀಪ್, ಧನ್ಯವಾದ ಕೃಷ್ಣ ಡೀಟೇಲ್ಸ್ಗೆ.